ಪಕ್ಷಿ ರೂಪದಲ್ಲಿರುವ ಅಜ್ಞಾನಿಗಳಲ್ಲಿ ಜೈಮಿನಿ ಋಷಿಗಳು ಕೇಳ್ತಾ ಇದ್ದಾರೆ, ನೀವು ಎಷ್ಟು ಜ್ಞಾನವನ್ನು ಕೊಂಡಿದ್ದೀರಿ ಪಿತೃಪ್ರಸಾದದಿಂದ. ತಿರ್ಯಕ್ ಪ್ರಾಣಿ ಪ್ರಪಂಚದಲ್ಲಿ ನೀವು ಹುಟ್ಟಿದರೂ ಕೂಡ ಅಜ್ಞಾನ ನಿಮ್ಮನ್ನು ಸ್ಪರ್ಶ ಮಾಡಲೇ ಇಲ್ಲ. ಯಾಕೆಂದರೆ ಅಂತಹ ಸಿದ್ಧಿಯನ್ನು ತಾವು ಪಡ್ಕೊಂಡವರು ಮನಸ್ಸು ವಿಚಲಿತವಾಗುವುದಿಲ್ಲ. ದಿಷ್ಟ್ಯಾ ಭಗವತಾತೇನ ಮಾರ್ಕಂಡೇಯೇನ ಧೀಮತಾ ಭವಂತೋ ವೈ ಸಮಾಖ್ಯಾತಾ ಸರ್ವಸಂದೇಹ ಹೃತ್ತಮಾಹ. ಅದು ಮಾರ್ಕಂಡೇಯರು ಸ್ಪಷ್ಟವಾಗಿ ಸರಿಯಾಗಿ ಹೇಳಿದ್ದಾರೆ. ನೀವು ಎಲ್ಲ ಸಂದೇಹವನ್ನು ಪರಿಹರಿಸುವುದರಲ್ಲಿ ಸಂಶಯವೇ ಇಲ್ಲ. ನಿಜವಾಗಿ ನಾನೇನೋ ಒಂದು ಸ್ವಲ್ಪ ಇಷ್ಟು ತಪಸ್ಸು ಮಾಡಿದ್ದೇನೆ ಅಂತ ನನಗೆ ಅರ್ಥ ಆಯಿತು. ಯಾಕೆಂದರೆ ಈ ಸಂಸಾರದಲ್ಲಿ ನಿಮ್ಮಂಥವರ ಸಂಘ ಆಯಿತೋ ಇಲ್ಲೋ, ನಿಮ್ಮಂಥವರ ಸಂಘ ಏನೋ ತಪಸ್ಸು ಮಾಡದಿದ್ದವನಿಗೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಒಳ್ಳೆ ಜ್ಞಾನದರ್ಶಿಗಳೆಲ್ಲ ಅಂತ ಅವರ ಬಗ್ಗೆ ಎಲ್ಲ ಹೇಳ್ತಾ, ಪ್ರವೃತ್ತೇ ಚ ನಿವೃತ್ತೇ ಚ ಭವತಾಂ ಜ್ಞಾನಕರ್ಮಣಿ ಮತಿಮಸ್ತಮಲಾಮನ್ಯೇ ಯಥಾ ನಾಣ್ಯಸ್ಯ ಕಸ್ಯಚಿತ್. ಪ್ರವೃತ್ತಿ ಕರ್ಮದ ಬಗ್ಗೆ ಬೇಕಾದರೆ ಅಷ್ಟು ಗಂಟೆ ಮಾತಾಡ್ತೀರಿ, ನಿವೃತ್ತಿ ಕರ್ಮದ ಬಗ್ಗೆ ಬೇಕಾದರೆ ವಿವರಣೆ ಕೊಡ್ತೀರಿ, ಯಾವುದನ್ನು ಬೇಕಾದರೆ ಸಂಸಾರದಿಂದ ದೂರ ಇರಬೇಕು ಅಂತಾದರೆ ಹೇಗೆ, ಸಂಸಾರದಲ್ಲೇ ಇದ್ದು ಹೇಗೆ ಜಯಿಸಬೇಕು, ಎಲ್ಲದರ ಬಗ್ಗೆ ನಿಮ್ಮಲ್ಲಿ ಇವುಗಳೆಲ್ಲ ಉಂಟು. ಆದ್ದರಿಂದ ನಿಮ್ಮಲ್ಲಿ ಕೇಳ್ತೇನೆ, ಈ ಪ್ರಪಂಚ ಸ್ಥಾವರ ಜಂಗಮಾತ್ಮಕವಾದಂತಹ ಪ್ರಪಂಚ ಹೇಗೆ ಹುಟ್ಟಿತು, ಪುನಃ ಕಾಲದಲ್ಲಿ ಹೇಗೆ ಪ್ರಳಯಗೊಳ್ಳುತ್ತದೆ, ಒಳಗಡೆ ಸೇರ್ತದೆ, ಮತ್ತೆ ಪುನಃ ಅದು ಹೇಗೆ ಹುಟ್ಟುತ್ತದೆ, ಆ ಪ್ರಪಂಚ ಪುನಃ ಸೃಷ್ಟಿಗೆ ಬರುವ ಸಂದರ್ಭದಲ್ಲಿ ದೇವ ಋಷಿ ಪಿತೃ ಭೂತಾದಿಗಳ ಉತ್ಪತ್ತಿ ಹೇಗೆ, ಮನ್ವಂತರಗಳು ಹೇಗೆ, ವಂಶಾನುಚರಿತೆಗಳು ಎಷ್ಟೆಲ್ಲ ಸೃಷ್ಟಿಗಳು ಅಂತುಂಟು, ಪ್ರಳಯಗಳು ಎಷ್ಟು ಅಂತುಂಟು, ಕಲ್ಪ ವಿಭಾಗದ ಕ್ರಮ ಹೇಗೆ, ಯಾವುದೆಲ್ಲ ಮನ್ವಂತರಗಳೆಲ್ಲ ಉಂಟು, ಇನ್ನು ಭೂಮಂಡಲದಲ್ಲಿ ಏನೆಲ್ಲ ಉಂಟು, ಭೂಗೋಳ ಖಗೋಳ ಇವುಗಳ ಬಗ್ಗೆಲ್ಲ ಹೇಳಬೇಕು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಸಾಮಾನ್ಯ ಎಲ್ಲ ಪುರಾಣಗಳಲ್ಲಿ ಭೂಗೋಳ ಖಗೋಳಗಳ ವರ್ಣನೆಗಳಂತೂ ಬಂದೇ ಬಂದಿದೆ, ಸೃಷ್ಟಿಯಾದಿಗಳು. ಯಾಕೆಂದರೆ ಅದನ್ನು ಪುರಾಣ ಹೇಳುವಾಗಲೇ, ಪುರಾಣ ಅಂತಂದರೆ ಅದರಲ್ಲೊಂದು ಇಷ್ಟು ಅಂತ ಹೇಳ್ತಾರೆ. ಪುರಾಣ ಹೇಳೋದು ಅದರಲ್ಲಿ ಮಣ್ಣು ಯಾರು ಹೇಳಬೇಕು, ಮನ್ವಂತರಗಳ ಬಗ್ಗೆ ಹೇಳಬೇಕು, ಮನ್ವಂತರಗಳಲ್ಲಿ ಭಗವಂತನ ಅವತಾರದ ಬಗ್ಗೆ ಹೇಳಬೇಕು, ಅಲ್ಲಿ ಬರುವಂತಹ ಸಪ್ತರ್ಷಿಗಳು ಯಾರು ಅಂತ ಹೇಳಬೇಕು, ಮನುಪುತ್ರರು ಯಾರು ಅಂತ ಹೇಳಬೇಕು. ಇದೆಲ್ಲ ಒಂದು ಪುರಾಣ ಹೇಳುವ ಕ್ರಮಗಳು. ಆದ್ದರಿಂದ ಹೆಚ್ಚಿನ ಪುರಾಣಗಳಿಂದ ಬಂದದ್ದೇ ವಿಷಯ. ಇದನ್ನು ತುಂಬ ನಾನು ಒತ್ತು ಕೊಡಲಿಕ್ಕೆ ಹೋಗೋದಿಲ್ಲ. ಅವರು ಕೇಳಿದ್ದಕ್ಕೆ ಪಕ್ಷಿಗಳು ಅವರು ಹೇಳ್ತಾರೆ, ತುಂಬ ದೊಡ್ಡ ಪ್ರಶ್ನೆ ಇದು ಅಂತ, ದೊಡ್ಡ ಭಾರವಾದ ಪ್ರಶ್ನೆ ಇದು. ಹೇಳ್ತೇನೆ. ಆ ಪಕ್ಷಿಗಳು ಹೇಳ್ತಾರೆ, ಇಂದು ಹಿಂದಕ್ಕೆ ಕ್ರೌಷ್ಟುಕಿ ಎಂಬವರು ಋಷಿಗಳು ಮಾರ್ಕಂಡೇಯರಲ್ಲಿ ಕೇಳಿದಾಗ ಮಾರ್ಕಂಡೇಯರು ಏನು ಹೇಳಿದ್ರು ಅದನ್ನು ಹೇಳ್ತೇನೆ ಅಂತಂದು. ಶಾಂತರಾದ, ದ್ವಿಜಪುತ್ರರಾದ, ವ್ರತಸ್ನಾತರಾದ, ಬುದ್ಧಿಮಂತರಾದ ಕ್ರೌಷ್ಟಿಕಿಗೆ ಮಾರ್ಕಂಡೇಯರು ಹೇಳಿದ್ದನ್ನು ಹೇಳ್ತೇನೆ. ನೀವು ಕೇಳಿದ್ದನ್ನೇ ಅವರು ಕೇಳಿದರು, ಕ್ರೌಷ್ಟಿಕಿ. ಆ ಸಂದರ್ಭದಲ್ಲಿ ಭಾರ್ಗವ ಗೋತ್ರೋತ್ಪನ್ನರಾದಂತಹ ಮಾರ್ಕಂಡೇಯರು ಪ್ರಣಿಪತ್ಯ ಜಗನ್ನಾಥಂ ಪದ್ಮಯೋನಿಂ ಪಿತಾಮಹಂ ಜಗದ್ಯೋನಿಂ ಸ್ಥಿತಂ ಸೃಷ್ಟೋ ಸ್ಥಿತೌ ವಿಷ್ಣುಸ್ವರೂಪಿಣಂ ಪ್ರಳಯೇ ಚಾಂತಕರ್ತಾರಂ ರೌದ್ರಂ ರುದ್ರಸ್ವರೂಪಿಣಂ ಅಂತ ಹೀಗೆ ಬ್ರಹ್ಮದೇವರನ್ನು, ರುದ್ರದೇವರನ್ನು ಹಾಗೂ ಮಹಾವಿಷ್ಣುವನ್ನು ಸ್ಮರಣೆ ಮಾಡಿಕೊಂಡು ಹೇಳಿದರು. ಏನು ಹೇಳಿದರು? ಬ್ರಹ್ಮದೇವರು ತಾವು ಹುಟ್ಟಿದ ತಕ್ಷಣದಲ್ಲೇ, ಕಾಣಿಸಿಕೊಂಡ ತಕ್ಷಣದಲ್ಲೇ ಪುರಾಣಗಳನ್ನು, ವೇದಗಳನ್ನು ತಮ್ಮ ಮುಖದಿಂದ ಸೃಷ್ಟಿಸಿದರು. ಅದು ಉಸಿರಿನ ಮೂಲಕ ಹೊರಕ್ಕೆ ಕೊಟ್ಟರು. ಅನಂತರದಲ್ಲಿ ಬೇಕಾದಷ್ಟು ಋಷಿಗಳು ಆ ಪುರಾಣಗಳನ್ನು, ಉಪಪುರಾಣಗಳನ್ನು ತಂದದ್ದನ್ನು ಕೊಟ್ಟದ್ದುಂಟು. ವೇದಗಳ ಪ್ರಾದುರ್ಭಾವವಾಯಿತು ಆ ಸಂದರ್ಭದಲ್ಲಿ. ಧರ್ಮಜ್ಞಾನ, ವೈರಾಗ್ಯ, ಐಶ್ವರ್ಯ, ಇದೆಲ್ಲ ಧರ್ಮಜ್ಞಾನ, ವೈರಾಗ್ಯ, ಐಶ್ವರ್ಯ
ಇದು ಸಿದ್ಧ ಆಗಬೇಕು ಅಂತಂದರೆ ಅವನ ಬ್ರಹ್ಮದೇವರ ಉಪದೇಶದಿಂದಲೇ ಗೊತ್ತಾಗಬೇಕೇ ಹೊರತು ಬೇರೆ ಯಾವುದರಿಂದ ಗೊತ್ತಾಗುವುದಿಲ್ಲ. ಅದರಲ್ಲಿ ವೇದಗಳನ್ನು ಸಪ್ತರ್ಷಿಗಳು ಸ್ವೀಕಾರ ಮಾಡಿದರು. ಬ್ರಹ್ಮದೇವರ ಮಾನಸಪುತ್ರರು ಪುರಾಣಗಳನ್ನು ಸ್ವೀಕರಿಸಿದರು. ಇದು ಈ ಪುರಾಣದಲ್ಲಿ ಬರುವ ಕಥೆ. ಗಮನ, ನಾನು ಯಾಕೆ ಸಮನ್ವಯ ಮಾಡಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ಇದರಲ್ಲಿ ಇದ್ದದ್ದನ್ನೇ ಮುಗಿಸಲಿಕ್ಕೆ ಸಮಯ ಸಾಕಾಗುವುದಿಲ್ಲ. ಅದರಿಂದಾಗಿ ಪುನಃ ಬೇರೆ ಕಡೆಗೆ ಇದಕ್ಕೆ ಹೋಗುವುದಿಲ್ಲ. ಅದೇ ರೀತಿ ಭೃಗುವಿನ ನಂತರದಲ್ಲಿ, ಭಾರ್ಗವರ ನಂತರದಲ್ಲಿ ಚವನರು ಅದನ್ನು ಅನೇಕ ಋಷಿಮುನಿಗಳಿಗೆ ಹೇಳಿದರು. ಆನಂತರದನ್ನು ದಕ್ಷರಿಗೆ ಹೇಳಿದರು. ದಕ್ಷ ಪುನಃ ಮಹಾತ್ಮರಿಗೆ ಹೇಳಿದ. ದಕ್ಷೇಣ ಚಾಪಿ ಕಥಿತಂ ಇದಮಾಸಿ ತದಾ ಮಮ. ದಕ್ಷರು ನನಗೆ ಹೇಳಿದರು ಅಂತಾರೆ ಅವರು, ಮಾರ್ಕಂಡೇಯರು. ಅದನ್ನು ಹೇಳ್ತೇನೆ. ಕಲಿಕಲ್ಮಷ ನಾಶನಂ ಕೇಳು. ಯಥಾಶ್ರುತಂ ಮಯಾಪೂರ್ವಂ ದಕ್ಷಸ್ಯ ಗತತ್ವ ಮಮ. ದಕ್ಷರು ಹೇಳುವಾಗ ನಾನೇನು ಕೇಳಿಸಿಕೊಂಡಿದ್ದೇನೆ ಅದನ್ನು ಹೇಳ್ತೇನೆ ಅಂತ ಹೇಳಿ ಪ್ರಪಂಚದ ಸೃಷ್ಟಿ ಆಗುವುದು ಒಟ್ಟಿಗೆ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ. ಅಹಂಕಾರ ತತ್ವದಲ್ಲಿ 3 ಪ್ರಭೇದಗಳು: ತೈಜಸ, ತಾಮಸ, ಅನಂತರದಲ್ಲಿ ವೈಕಾರಿಕ ಅಂತ 3 ಪ್ರಭೇದಗಳು. ಹೀಗೆ ಇವುಗಳ ಉತ್ಪತ್ತಿ, ಅನಂತರದಲ್ಲಿ ಭೂತಾದಿಗಳ ಸೃಷ್ಟಿ, ಅಲ್ಲಿಂದ ಶಬ್ದ ತನ್ಮಾತ್ರೆ. ಹೀಗೆ ಆ ಶಬ್ದ ತನ್ಮಾತ್ರೆಯ ಮೂಲಕವಾಗಿ ಯಾವುದರಲ್ಲಿ ವಿಶೇಷ ಗುಣವಾಗಿ ಶಬ್ದ ಉಂಟು ಅಂತಹ ಆಕಾಶ ತತ್ವದ ಸೃಷ್ಟಿ. ಹೀಗೆ ಅನೇಕ ಬಗೆಯ ಸೃಷ್ಟಿಗಳೆಲ್ಲ ವೈಕಾರಿಕ ಸೃಷ್ಟಿಗಳು, ಪ್ರಾಕೃತಿಕ ಸೃಷ್ಟಿಗಳು ಇದೆಲ್ಲ ಆಗಿದೆ. ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಇಂದ್ರಿಯಗಳು ತೈಜಸಮಾದದ್ದು ಅಂತ ಕರೀತಾರೆ. ಅದು ವೈಕಾರಿಕ ಸೃಷ್ಟಿಯಿಂದ, ಅಹಂಕಾರದಿಂದ ಉತ್ಪನ್ನವಾದವುಗಳು. ಅದರಲ್ಲಿ 11ನೆಯದ್ದು ಮನಸ್ಸು. ಒಟ್ಟಿಗೆ ಸೇರಿಸಿದವಾಗ ಅದನ್ನೆಲ್ಲ ವೈಕಾರಿಕ ಅಂತಲೇ ಕರೆಯುವಂಥದ್ದು. ಅದರಲ್ಲಿ ಪಂಚ ಜ್ಞಾನೇಂದ್ರಿಯ ಅಂತಂದರೆ ಅದು ಕಿವಿ, ತ್ವಕ್, ಕಣ್ಣು, ರಸವನ್ನು ಆಸ್ವಾದಿಸುವ ನಾಲಗೆ ಹಾಗೂ ಮೂಗು ಇದು. ಅದೇ ರೀತಿ ಇನ್ನು ಆ ಶಬ್ದಾದಿಗಳನ್ನು ಸ್ವೀಕರಿಸುವ ಶಬ್ದದ ಸೃಷ್ಟಿ ಉಂಟು. ಆ ಶಬ್ದ ನಾವು ಕೇಳಬೇಕೋ ಬೇಡ, ಅದಕ್ಕಾಗಿ ಕಿವಿ. ರೂಪ ಉಂಟು, ಅದನ್ನು ನಾವು ಕಣ್ಣಿಂದ ನೋಡಬೇಕು, ಅದಕ್ಕೋಸ್ಕರ ಕಣ್ಣು. ಹೀಗೆ ಕಣ್ಣು, ಕಿವಿ ಇತ್ಯಾದಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಏನುಂಟು ಅದನ್ನು ನಾವು ಸ್ವೀಕರಿಸುವಂತಹ ಇಂದ್ರಿಯಗಳ ಸೃಷ್ಟಿಗಳು. ಹೀಗೆ ಇವುಗಳೆಲ್ಲ ಶಬ್ದ, ಸ್ಪರ್ಶ, ರೂಪ, ರಸಗಂಧಾದಿಗಳ ಸೃಷ್ಟಿಯೆಲ್ಲ ಆಗಿದೆ. ಪ್ರಾಕೃತೇಂಡೇ ವಿವೃದ್ಧ ಕ್ಷೇತ್ರಜ್ಞೋ ಬ್ರಹ್ಮ ಸಂಹಿತ. ಇಂಥದ್ದೆಲ್ಲ ಸೃಷ್ಟಿ ಮಾಡಿ ಈ ಅಂಡದಲ್ಲಿ, ಬ್ರಹ್ಮಾಂಡದಲ್ಲಿ ಬ್ರಹ್ಮದೇವರು, ಆ ಬ್ರಹ್ಮದೇವರಿಗೆ ಕ್ಷೇತ್ರಜ್ಞ ಅಂತ ಹೆಸರು. ಮೊದಲ ಪುರುಷ ಯಾರು ಅಂತ ಕೇಳಿದರೆ ಅವನು ಚತುರ್ಮುಖ ಬ್ರಹ್ಮ, ಮೊದಲ ಪುರುಷ. ಅವನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ. ಆದಿಕರ್ತಾಚ ಭೂತಾನ ಬ್ರಹ್ಮಾಗ್ರೇ ಸಮವರ್ತತ. ಎಲ್ಲರನ್ನು ಸೃಷ್ಟಿ ಮಾಡುವ ಬ್ರಹ್ಮನ ಉತ್ಪತ್ತಿ ಮೊದಲು. ಅವನಿಂದ ಎಲ್ಲವೂ ಕೂಡ ತುಂಬಿಕೊಂಡಿದೆ. ಮೇರು ಪರ್ವತ, ಜಟಾಯು, ಜರಾಯು ಇತ್ಯಾದಿ ಪರ್ವತಗಳು, ಸಮುದ್ರಗಳು, ಅಂತರ್ಜಲ, ಗರ್ಭಸಲಿಲಂ. ಹೀಗೆ ಈ ಆ ಬ್ರಹ್ಮಾಂಡದಲ್ಲಿ ದೇವತೆಗಳು, ಅಸುರರು, ಮನುಷ್ಯರು, ದ್ವೀಪಗಳು, ಅದ್ರಿಗಳು, ಸಮುದ್ರಗಳು, ನಕ್ಷತ್ರಗಳು, ಲೋಕಗಳು, ನೀರು, ಗಾಳಿ, ಬೆಂಕಿ, ಆಕಾಶ ಇದೆಲ್ಲ ಒಳಗಡೆ ಹೊರಗಡೆ ಎಲ್ಲ ಕಡೆಯಲ್ಲಿ ಬೇರೆ ಬೇರೆಗಳೆಲ್ಲ ತುಂಬಿಕೊಂಡಿದೆ. ಹೀಗೆ ಸೃಷ್ಟಿ ಮಾಡಿದರು. ಅದರಲ್ಲಿ ಆ ಭಗವಂತ ಬ್ರಹ್ಮನ ಏನು ಮಾಡ್ತಾನಂತಂದರೆ, ಬ್ರಹ್ಮಾಖ್ಯ ಕಥಿತೋಯಸ್ತೆ ಸಮಾಸಾತ್ ಕ್ಷೂಯತಾಂ ಪುನಃ ಯಥಾಮಗ್ನೋ ಜಲೇ ಕಶ್ಚಿತ್ ಉನ್ಮಂಚನ್ ಜಲಸಂಭವಂ. ಹೀಗೆ ಇಂತಹ ಇದು ಆ ಪರಮಾತ್ಮನಿಂದ, ಬ್ರಹ್ಮನಿಂದಲೇ ಎಲ್ಲವೂ ಕೂಡ ತುಂಬಿಕೊಂಡಿದೆ. ಇದು ಪ್ರಾಕೃತ ಇದು ಸೃಷ್ಟಿ. ಇದು ಅಬುದ್ಧಿಪೂರ್ವ ಪ್ರಥಮ ಪ್ರಾದುರ್ಭೂತ ಸ್ಥಡಿದ್ಯಥ ಅಂತ ಗೊತ್ತೇ ಇರುವುದಿಲ್ಲ, ಇದ್ದಕ್ಕಿದ್ದಂತೆ ಮಿಂಚು ಬರ್ತದೆ. ಹೇಗೋ ಅದೇ ರೀತಿ ಬುದ್ಧಿಪೂರ್ವಕವಾದ ಸೃಷ್ಟಿ ಅಲ್ಲ, ಅಬುದ್ಧಿಪೂರ್ವಕವಾದ ಸೃಷ್ಟಿ ಅಂತ ಈ ಪುರಾಣದಲ್ಲಿ ಪ್ರಪಂಚದ ಆದಿಯ ಸೃಷ್ಟಿಯನ್ನು ಹೇಳುವಾಗ ಬುದ್ಧಿಪೂರ್ವಕವಾದ ಸೃಷ್ಟಿ ಅಂತ ಹೇಳ್ತಾರೆ.
ಕ್ರೌಷ್ಟುಕಿ ಕೇಳ್ತಾರೆ, ಬ್ರಹ್ಮಾಂಡದಲ್ಲಿ ಬ್ರಹ್ಮನ ಜನ್ಮವನ್ನು ಹೇಳಿದ್ದೀರಿ, ಮುಂದಕ್ಕೆ ಹೇಗೆಲ್ಲ ಸೃಷ್ಟಿಯಾಯಿತು ಎಂಬುದನ್ನು ಹೇಳಬೇಕು ಅಂತ ಕೇಳುವಾಗ ಮಾರ್ಕಂಡೇಯರದರ ಬಗ್ಗೆ ಹೇಳ್ತಾರೆ. ಪ್ರಾಕೃತ ಸೃಷ್ಟಿಗಳಿಷ್ಟು, ವೈಕೃತ ಸೃಷ್ಟಿಗಳೆಲ್ಲ ಇಷ್ಟು. ಅದು ಹೇಗೆ ಅಂತಂದರೆ, ಪ್ರಪಂಚದಲ್ಲಿ ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳು, ಈ ಮೂರು ಗುಣಗಳಿಂದ ಉಳಿದದ್ದೆಲ್ಲ ಸೃಷ್ಟಿಯಾದದ್ದು. ಮೂರು ಗುಣಗಳಿಂದ ಅಂತಂದರೆ ಒಂದೊಂದೇ ಗುಣಗಳಿಂದ ಆಯಿತೋ ಕೇಳಿದರೆ ಇಲ್ಲ, ಮೂರು ಗುಣಗಳ ಮಿಶ್ರಣದಿಂದ. ಹೇಗೆ ಅಂತಂದರೆ, ತಿಲದಿಂದ ತೈಲದ ಉತ್ಪತ್ತಿ ಆಯಿತು. ತಿಲದಿಂದ ತೈಲದ ಉತ್ಪತ್ತಿ ಆಯಿತು ಅಂತಂದರೆ ತಿಲವನ್ನು ಬಿಟ್ಟು ತೈಲ ಇತ್ತೇ? ಇಲ್ಲ. ತಿಲದ ಒಳಗಡೆ ಸೇರಿಕೊಂಡಿದ್ದ ತೈಲ ಗಾನದ ಮೂಲಕವೋ ಇನ್ನಿತರ ಯಂತ್ರಗಳ ಮೂಲಕವೋ ಅದು ಅಭಿವ್ಯಕ್ತ ಆಯಿತು ಅಷ್ಟೇ. ಅದು ಇಲ್ಲದೇ ಇರುವಂತಹ ಒಂದು ಎಣ್ಣೆ ಎಂಬುದು ತಿಲದಿಂದ ಇಲ್ಲದಿದ್ದದ್ದು ಬಂದದ್ದಲ್ಲ, ಅದರ ಒಳಗಡೆ ಇತ್ತು ಅದು. ಆದರೆ ಪಸೆಯ ರೂಪದಲ್ಲಿ, ದ್ರವದ ರೂಪದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಯಂತ್ರದ ತಿರುಗುವಿಕೆಯೋ ಅಥವಾ ಎತ್ತಿನ ಗಾಡಿಯೋ ಇನ್ನಿತರ ಕ್ರಮದಲ್ಲಿ ಅದು ಬೇಕಾಯ್ತು ಅಷ್ಟೇ.